ನನಗೆ ಈ ಕಾಲೇಜ್, ಈ ವಾತಾವರಣ ಅಭ್ಯಾಸ ಆಗಬೇಕು ಅಲ್ವಾ? ನಾನು ಅಭ್ಯಾಸ ಮಾಡ್ಕೋತೀನಿ. ಗ್ರೇಟ್ ರಾಜಲಕ್ಷ್ಮಿ, ಕಾಲೇಜಿಗೆ ಸೇರಿದ ಮೊದಲನೇ ದಿನಾನೇ ಇಷ್ಟೊಂದು ಬದಲಾವಣೆನಾ? ಸೂಪರ್. ನಿನ್ನಲ್ಲಿ ಇದೇ ಬದಲಾವಣೆ ಬೇಕಾಗಿದ್ದು. ನೀನ್ ಹೀಗೆ ಇರು. ಆದ್ಯ, ಈ ಹ್ಯಾಪಿ ಮೂಮೆಂಟ್ ಅಲ್ಲಿ ಒಂದು ಸೆಲ್ಫಿ ತಗೊಳ್ಳೋಣವಾ ಪ್ಲೀಸ್? ಹೋಗು, ಆಟೋನ್ ಕರಿ. ಏನು ಆಗಲ್ಲ. ಆಟೋ. ಅಕ್ಕ, ಆದ್ಯಂಗ್ ಫೋನ್ ಮಾಡಿದ್ರೆ ಕಟ್ ಮಾಡ್ತಿದ್ದಾಳೆ. ಏನು ಕಟ್ ಮಾಡ್ತಿದ್ದಾಳ? ಯಾಕೆ ಹಾಗೆ ಮಾಡ್ತಿದ್ದಾಳೆ? ನನಗೂ ಅದೇ ಅರ್ಥ ಆಗ್ತಿಲ್ಲ ಅಕ್ಕ. ಕಾಲೇಜ್ಗೆ ಅಂತ ಹೇಳಿ ಸಿನಿಮಾಗೆ ಹೋದ್ರೆ ಪರವಾಗಿಲ್ಲ, ಎಲ್ಲಾದ್ರೂ ತಿರುಗ್ತಾ ಭಾವನವ್ರ ಕಣ್ಣಿಗೆ ಬಿದ್ಬಿಟ್ರೆ ಅಷ್ಟೇ ಕತೆ. ನಮ್ಮ ಮನೇಲಿ ಮತ್ತೊಂದು ಕುರುಕ್ಷೇತ್ರನೇ. ಅಂಥ ಕೆಲಸ ಎಲ್ಲ ಅವ್ರು ಮಾಡೋದಿಲ್ಲ ಪಾರ್ವತಿ. ಇವತ್ತು ಕಾಲೇಜ್ಗೆ ಹೋದ ಮೊದಲನೇ ದಿನ ಅಲ್ಲಿ ಎಷ್ಟು ಕಷ್ಟಪಡ್ತಿದಾರೋ ಏನೋ. ನಮ್ಮ ಮನೇಲಿ ಎಷ್ಟೇ ಕಂಡೀಷನ್ ಹಾಕಿದ್ರು ಆ ಆದ್ಯ ಮಾತ್ರ ತನಗಿಷ್ಟ ಬಂದ ಹಾಗೆ ಮಾಡೋದು. ಪಾಪ ರಾಜಲಕ್ಷ್ಮಿಗೆ ಕಾಲೇಜ್ ಇವತ್ತು ಮೊದಲನೇ ದಿನ ಸ್ವಲ್ಪ ಕಷ್ಟ ಆಗತ್ತೆ. ಆದ್ರೆ ಆದ್ಯಂಗೆ ಏನಾಗಿದೆ? ಈ ಕಾಲೇಜು, ಜನಗಳ ಮಧ್ಯೆ ತಿರುಗೋದು, ಇದೆಲ್ಲ ಅವಳಿಗೆ ಅಭ್ಯಾಸ ಇದೆಯಲ್ಲ. ಅವಳಿಗೇನ್ ಕಷ್ಟ ಆಗತ್ತತ್ತಿಗೆ? ಮಾಮೂಲಿಯಾಗಿ ಅವಳು ಯಾರನ್ನೂ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ಆ ಕಾಲೇಜಲ್ಲಿ ಯಾರ ಜೊತೆನೋ ಜಗಳ ಆಡ್ಕೊಳ್ದೆ ನೇರವಾಗಿ ಮನೆಗೆ ಬಂದ್ರೆ ಸಾಕು. ಹೌದದ್ಗೆ, ನೀವು ಹೇಳ್ತಿದ್ರೆ ನನಗೂ ಅದೇ ಅನುಮಾನ ಬರ್ತಿದೆ. ಜೊತೆಗೆ ಫೋನ್ ಕೂಡ ರಿಸೀವ್ ಮಾಡಲಿಲ್ಲ. ಆ ಆದ್ಯ ಯಾರ ಜೊತೆನಾದ್ರೂ ಜಗಳ ಮಾಡ್ತಿದ್ದಾಳೇನೋ. ನಿಜವಾಗ್ಲೂ ಅದೇ ನಡೆದು ಆ ವಿಷಯ ರಾಜಲಕ್ಷ್ಮಿ ಅವ್ರ ಅತ್ತೆಗೆ ಗೊತ್ತಾದ್ರೆ ರಾಜಲಕ್ಷ್ಮಿನ ನಾಳೆಯಿಂದ ಕಾಲೇಜಿಗೆ ಕಳಿಸ್ಬೇಡಿ ಅಂತ ಹೇಳ್ಬಿಡ್ತಾರೆ. ಆ ಆದ್ಯಯಿಂದಾಗಿ ಇವಳು ಕಷ್ಟಪಟ್ಟು ಪಡ್ಕೊಂಡಿರೋ ಸೀಟ್ ಕೂಡ ವ್ಯರ್ಥ ಆಗೋಗುತ್ತೆ. ಆದರೂ ಮನೆಯವ್ರು ಹೇಳ್ದಾಗೆ ರಾಜಲಕ್ಷ್ಮಿಗೆ ಮದುವೆ ಮಾಡಿ ಕಳಿಸ್ದೇನೆ ಯಾಕಕ್ಕ ಇಷ್ಟೊಂದು ಸಮಸ್ಯೆ ಸೃಷ್ಟಿ ಮಾಡ್ಕೋತಿದ್ದೀರಾ? ಅಣ್ಣ ಹೇಳಿದ್ರೆ ಕೇಳಲಿಲ್ಲ, ಇನ್ನು ನಾವ್ ಹೇಳಿದ್ರೆ ಕೇಳ್ತಾಳ? ಏನೋಪ್ಪ, ಈ ಮನೇಲಿ ಯಾರಿಗೂ ಅರ್ಥ ಆಗಲ್ಲ. ನನಗೂ ತುಂಬಾ ಭಯ ಆಗ್ತಿದೆ. ಭಗವಂತ, ಅವರಿಬ್ಬರಿಗೂ ಯಾವ ತೊಂದರೆನೂ ಆಗದೆ ಕ್ಷೇಮವಾಗಿ ಮನೆಗೆ ಬರೋ ಹಾಗೆ ಮಾಡು ಸ್ವಾಮಿ. ಏನ್ ಬಾಬಾ ಹಾಗೆ ನೋಡ್ತಿದ್ದೀರಾ? ಏನಿಲ್ಲ ಶಿವರಾಜು, ನನ್ನ ಹೊಟ್ಟೆ ನೋಡಿದ್ರೆ ದೊಡ್ಡದಾಗಿದೆ, ಇದನ್ನ ನೋಡಿದ್ರೆ ಚಿಕ್ಕದಾಗಿದೆ.
ಹೇಗ್ ಸರಿ ಹೋಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಶಿವರಾಜು. ಸ್ವೀಟ್ ತಿನ್ಬೇಕು ಅನ್ಸ್ತಿದೆ, ಆದ್ರೆ ಸಿಗ್ತಾ ಇಲ್ಲ. ಹೇಗೆ? ಶಿವರಾಜು, ಇವತ್ತು ರಾಜಲಕ್ಷ್ಮಿ ಮೊದಲನೇ ಸಲ ಕಾಲೇಜ್ಗೆ ಹೋಗಿರೋ ದಿನ ಅಲ್ವಾ? ಈ ಕಾರಣ ಹೇಳಿ ನಾವು ಸ್ವೀಟ್ ಮಾಡಿಸ್ಕೊಂಡ್ರೆ ಹೇಗೆ? ಹೌದು ಬಾವ, ನಂಗೂ ಹಾಗೆ ಅನ್ನಿಸ್ತು. ಒಂದೇ ಒಂದು ನಿಮಿಷ. ಪದ್ಮಾ, ಲೇ ಪದ್ಮಾ, ಪದ್ಮಾ, ಲೇ ಏನ್ರಿ? ಅದೇ ಪದ್ಮಾ, ಇವತ್ತು ರಾಜಲಕ್ಷ್ಮಿ ಕಾಲೇಜಿಗೆ ಹೋಗಿದ್ದಾಳಲ್ವಾ? ಈ ಸಂದರ್ಭದಲ್ಲಿ ಏನಾದರೂ ಸ್ವೀಟ್ ಮಾಡ್ಬೋದಲ್ವಾ? ತಿನ್ಬೇಕು ಅನ್ಸುತ್ತೆ. ಅಂದ್ರೆ ನಾನು ಒಬ್ನೇ ತಿನ್ಬೇಕು ಅಂತ ಅಲ್ಲ ಪದ್ಮಾ, ನಿನ್ ತಮ್ಮಂಗೂ ಕೂಡ ತಿನ್ಬೇಕು ಅಂತ ಅನ್ಸ್ತಿದೆ. ಸ್ವಲ್ಪ ಮಾಡ್ಕೊಡ್ಬೋದಲ್ವೇನೆ? ಏನ್ರಿ ಮಾಡಿ ಹಾಕೋದು? ರಾಜಲಕ್ಷ್ಮಿಗೆ ಮೊದಲನೇ ದಿನ ಕಾಲೇಜು, ಅವಳು ಹೇಗಿದ್ದಾಳೋ ತಿಳ್ಕೊಳ್ಳೋಣ ಅಂತ ಆದ್ಯನಿಗೆ ಫೋನ್ ಮಾಡಿದ್ರೆ ಅವಳು ಫೋನೇ ತೆಗಿತಾ ಇಲ್ಲ. ಅಲ್ಲಿ ಪರಿಸ್ಥಿತಿ ಹೇಗಿದ್ಯೋ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅದ್ರ ಬಗ್ಗೆ ನಾವು ಟೆನ್ಷನ್ ಮಾಡ್ಕೊಂಡಿದ್ರೆ ನಿಮ್ಗೆ ಸ್ವೀಟ್ ಮಾಡಿ ಹಾಕ್ಬೇಕಾ? ಏನೇ ನೀನ್ ತುಂಬಾ ಬುದ್ಧಿವಂತೆ ಅಂತ ಅನ್ಕೊಂಡಿದ್ಯಾ? ಆದ್ರೆ ಅಯ್ಯೋ, ನನ್ನ ಬುದ್ಧಿವಂತಿಕೆ ಮುಂದೆ ನಿನ್ ಬುದ್ಧಿವಂತಿಕೆ. ನಾನು ಹೇಳೋದೇನಂತಂದ್ರೆ, ಕಾಲೇಜ್ಗೆ ಹೋದವರು ಕ್ಲಾಸ್ ರೂಮಲ್ಲಿ ಕೂತ್ಕೋತಾರೆ ಅಲ್ವಾ? ಕ್ಲಾಸ್ ರೂಮಲ್ಲಿ ಇರೋರು ಫೋನ್ ಹೇಗೆ ರಿಸೀವ್ ಮಾಡ್ತಾರೆ? ಅಷ್ಟು ಮಾತ್ರ ಚಿಕ್ಕ ಲಾಜಿಕ್ ಕೂಡ ಗೊತ್ತಿಲ್ದೇನೆ ಬುದ್ಧಿ ಇಲ್ದಂಗೆ ಮಾತಾಡ್ತೀಯ ನೀನು. ನೋಡೋ, ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕ್ಲಾಸ್ ಇರುತ್ತೆ. ಮಧ್ಯಾಹ್ನ ಊಟ ಮಾಡೋದಕ್ ಬಿಡ್ತಾರಲ್ವಾ? ಅವಾಗ ಫೋನ್ ರಿಸೀವ್ ಮಾಡ್ಬೋದಲ್ವಾ? ಅವಾಗೇನಾಗಿದೆ? ಫೋನ್ ಸೈಲೆಂಟ್ ಅಲ್ಲಿ ಇತ್ತೇನೋ, ಅದಕ್ಕೆ ಯಾಕೆ ಇಷ್ಟು ತಲೆ ಕೆಡ್ಸ್ಕೊತೀರಾ? ಅಷ್ಟೇ ಕಣೆ, ಇನ್ ಸ್ವಲ್ಪ ಹೊತ್ತಲ್ಲಿ ಮನೆಗೆ ಬಂದ್ಬಿಡ್ತಾರೆ. ನೋಡ್ ಟೈಮ್ ಎಷ್ಟಾಗಿದೆಯೋ ಅಂತ. ಅಷ್ಟ್ರಲ್ಲಿ ನೀನ್ ಸ್ವೀಟ್ ಮಾಡ್ಕೊಡು, ನಾವು ಚೆನ್ನಾಗಿ ತಿಂದು. ಏಯ್, ಏನಾಯ್ತು ಸೀನು? ಏನದು ಗಾಯ? ಅಕ್ಕ, ಅಕ್ಕ, ಅದ್ಯಾ, ಅದ್ಯಾ, ಏನಾಯ್ತು ಅದ್ಯಾ? ಏನಮ್ಮ ಇದು ಗಾಯ? ಏನಾಯ್ತು ಅಂತ ಹೇಳಮ್ಮ. ರಾಜಿ, ಅಲ್ಲಿ ಏನ್ ನಡೀತು ರಾಜಿ? ಸೀನು, ನೀನಾದ್ರೂ ಹೇಳೋ, ಯಾರಾದ್ರೂ ಮಾತಾಡಿ, ಏನ್ ನಡೀತು ಅಂತ ಹೇಳಿ. ಏನಾಯ್ತು ಸೀನು? ಮಾವ, ಕಾಲೇಜ್ ಹತ್ರ ಯಾರೋ ಇಬ್ರು ಹುಡುಗರು ಆದ್ಯನ್ ಮೇಲೆ ಅಟ್ಯಾಕ್ ಮಾಡಿದ್ರು. ನಾನ್ ಹೇಳ್ತಾನೆ ಇದ್ದೆ, ಯಾರಾದ್ರೂ ನನ್ ಮಾತು ಕೇಳಿದ್ರಾ? ಹೌದು, ಅವರೇ ಇವಳ ಮೇಲೆ ಅಟ್ಯಾಕ್ ಮಾಡಿದ್ರ ಅಥವಾ ಅವ್ರಿಗಿಂತ ಮುಂಚೆ ಇವಳೇ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ಲಾ? ಇಲ್ಲ, ಅವರೇ ಅಟ್ಯಾಕ್ ಮಾಡಿದಮ್ಮ. ಯಾರು ಸೀನೋದು? ಯಾರವರು? ಗೊತ್ತಿಲ್ಲ ಅತ್ತೆ. ಮುಖಕ್ಕೆ ಬಟ್ಟೆ ಕಟ್ಕೊಂಡಿದ್ರು, ಹಿಡ್ಕೊಳ್ಳೋಷ್ಟ್ರಲ್ಲಿ ಓಡ್ ಹೋದ್ರು. ಆದ್ಯ ಬೇರೆ ನೋವಿಂದ ಅಳ್ತಾ ಇದ್ಲು. ಅವ್ರನ್ನ ಬಿಟ್ಟು ಆದ್ಯನ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ವಿ. ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟು ನೋವು ಕಮ್ಮಿ ಆಗೋದಕ್ಕೆ ಇಂಜೆಕ್ಷನ್ ಕೊಟ್ಟು ಕಳ್ಸಿದ್ರು. ಹೌದು, ಆದ್ಯನ್ ಮೇಲೆ ಅಟ್ಯಾಕ್ ಮಾಡುವಂತ ಶತ್ರುಗಳು ಯಾರಿದ್ದಾರೆ? ಇದಕ್ಕೂ ಮುಂಚೆ ಯಾರ ಜೊತೆನೋ ಜಗಳ ಆಡ್ಕೊಂಡಿರ್ತಾಳೆ. ಈಗ ಅವರೇ ಏನಾದ್ರೂ ಅಟ್ಯಾಕ್ ಮಾಡಿದಾರೇನೋ? ಇಲ್ಲ ಅಂದ್ರೆ ಯಾರೋ ದ್ವೇಷ ಇಟ್ಕೊಂಡು ಇವಳ ಮೇಲೆ ಯಾಕೋ ಅಟ್ಯಾಕ್ ಮಾಡ್ತಾರೆ? ರಾಜಲಕ್ಷ್ಮಿನ ಅವಳನ್ನ ಒಳಗಡೆ ಕರ್ಕೊಂಡು ಹೋಗಿ. ಸೀನು, ಅಮ್ಮ,
ನೀನ್ ನನ್ನ ಜೊತೆ ಬಾ, ನಿನ್ ಜೊತೆ ಮಾತಾಡ್ಬೇಕು. ಏನಮ್ಮ? ನೀನ್ ಕಾಲೇಜ್ಗೆ ಯಾಕೋ ಹೋಗಿದ್ದೆ? ಹೇಳು, ಯಾಕೋ ಹೋಗಿದ್ದೆ? ರಾಜಲಕ್ಷ್ಮಿಗೆ ಕಾಲೇಜಲ್ಲಿ ಮೊದಲನೇ ದಿನ ಅಲ್ವಾ, ಭಯ ಪಡ್ತಾಳೇನೋ ಅಂತ ಅವಳ ಜೊತೆ ಇದ್ದು ಕರ್ಕೊಂಡ್ ಬರೋಣ ಅಂತ ಹೋಗಿದ್ದೆ. ಈ ಮಾತನ್ನ ನಾನು ನೋಡ್ಕೊಂಡು ಹೇಳು, ಸತ್ಯ ಹೇಳು. ನೀನ್ ಹೋಗಿದ್ದ ಆದ್ಯಂಗೋಸ್ಕರನೇ ಅಲ್ವಾ? ಇಲ್ಲಮ್ಮ, ರಾಜಲಕ್ಷ್ಮಿಗೋಸ್ಕರ. ಸುಳ್ಳು ಹೇಳ್ಬೇಡ ನನ್ಗೆ. ಆದ್ಯನ್ಗೆ ಗಿಫ್ಟ್ ಕೊಡಕ್ ಹೋಗಿದ್ದೆ ಅಲ್ವಾ? ಅಮ್ಮ, ಗಿಫ್ಟ್ ಹೇಗ್ ಕೊಡ್ಲಿ? ಬೆಳಗ್ಗೆ ನೀನೇ ತಾನೇ ಅದನ್ನ ಇಸ್ಕೊಂಡಿದ್ದು. ನಾನ್ ಇಸ್ಕೊಂಡು ರೂಮಲ್ಲಿ ಬಿಸಾಕಿದ ಗಿಫ್ಟ್ ಈಗ ಕಾಣಿಸ್ತಾ ಇಲ್ಲ ಅಂದ್ರೆ ಆ ಗಿಫ್ಟ್ ಅನ್ನ ಆದ್ಯನ ಕೊಡೋದಕ್ಕೆ ನೀನೇ ತಗೊಂಡು ಹೋಗಿದ್ಯಾ ಅಲ್ವಾ? ಸೀನು, ಇತ್ತೀಚೆಗೆ ಆದ್ಯನ್ ಬಗ್ಗೆ ಜಾಸ್ತಿ ಕಾಳಜಿ ತೋರಿಸ್ತಾ ಇದ್ಯಾ. ಚಾರುನ ದೂರ ಮಾಡ್ಕೋತಿದ್ಯಾ. ಚಾರು ಜೊತೆ ಎಂಗೇಜ್ಮೆಂಟ್ ಆಗಿದೆ ಅನ್ನೋ ವಿಷಯ ಕೂಡ ಮರ್ತು ಹೋಗಿದ್ಯಾ. ಇಲ್ಲಮ್ಮ, ನಾನ್ ಚಾರು ಜೊತೆ ಚೆನ್ನಾಗೇ ಇದ್ದೀನಿ. ಬಾಯ್ ಮುಚ್ಚು. ನನಗ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ ಇಲ್ಲ ನಾನ್ ಗಮನಿಸ್ತಿಲ್ಲ ಅನ್ಕೊಂಡಿದ್ಯಾ? ಇದಕ್ಕೂ ಮುಂಚೆನೆ ನಾನು ಹೇಳಿದ್ದೀನಿ, ಆದ್ಯನ್ ವಿಷಯದಲ್ಲಿ ನೀನು ಜಾಸ್ತಿ ತಲೆ ಕೆಡಿಸ್ಕೋಬೇಡ ಅಂತ. ನನ್ ಮಾತಂದ್ರೆ ನಿನಗ್ ಲೆಕ್ಕಕ್ಕೆ ಇಲ್ವೇನೋ? ಇತ್ತೀಚೆಗೆ ನನ್ ಮಾತೇ ಕೇಳ್ತಾ ಇಲ್ಲ ನೀನು. ಅಂದ್ರೆ ಅಮ್ಮನ್ ಮಾತಂದ್ರೆ ನಿನಗ್ ಲೆಕ್ಕಕ್ಕೆ ಇಲ್ಲ ಅಲ್ವಾ? ನಾನ್ ನಿನಗ್ ಕೊನೆ ಸಲ ಹೇಳ್ತಾ ಇದ್ದೀನಿ, ಆ ಆದ್ಯನ್ ಬಗ್ಗೆ ಯೋಚಿಸೋದಾಗ್ಲಿ ಅವಳ ವಿಷಯದಲ್ಲಿ ತಲೆ ತೂರ್ಸೋದಾಗ್ಲಿ ಮಾಡಿದ್ರೆ ಆಮೇಲೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅಯ್ಯೋ ರಾಮ, ಆದ್ಯ ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಇವತ್ ಯಾಕೆ ಹೀಗೆಲ್ಲ ಆಗೋಯ್ತು? ಸದ್ಯ ಸ್ವಲ್ಪದ್ರಲ್ಲೇ ಒಂದು ದೊಡ್ಡ ಅಪಾಯ ತಪ್ಪೋಯ್ತು. ಈಗಾಗ್ಲೇ ನನ್ನ ಆದ್ಯ ತನ್ನ ಹೆತ್ತ ತಾಯಿನ ಶಾಶ್ವತವಾಗಿ ಕಳ್ಕೊಂಡು ತುಂಬಾನೇ ನೋವು ಅನುಭವಿಸ್ತಿದ್ದಾಳೆ. ಅವರಪ್ಪನ್ನ ನೋಡಿದ್ರೆ ಆದ್ಯನ ನಮ್ಮನೇಲಿ ತಂದ್ಬಿಟ್ಟು ಅವಳು ನೋವು ಪಡೋ ಹಾಗೆ ಮಾಡಿದ್ರು. ಈಗ ಅವರಪ್ಪ ಅಪ್ಪ ಅಂದ ತಕ್ಷಣ ನೆನಪಾಯ್ತು, ಅವ್ರಿಗೆ ಫೋನ್ ಮಾಡಿ ಹೇಳಬೇಕು. ಕಿಶೋರ್ ಅವ್ರಿಗೆ ಫೋನ್ ಮಾಡ್ತಿದ್ದೀರಿ. ರಾಜಲಕ್ಷ್ಮಿ, ನೀನು ಆದ್ಯ ವಿಷಯನ ಅವ್ರ ಅಪ್ಪಂಗೆ ಫೋನ್ ಮಾಡಿ ಹೇಳೋದು ಅಷ್ಟು ಅಗತ್ಯನಾ? ಅದು ಹಾಗಲ್ಲ ರೀ. ಮಗಳಿಗೆ ಹೀಗಾಗಿದೆ ಅನ್ನೋ ವಿಷಯನ ನಾವು ಅವ್ರಿಗೆ ಹೇಳಲಿಲ್ಲ ಅಂದ್ರೆ ಅವ್ರು ಎಷ್ಟು ನೋವು ಪಟ್ಕೊಳ್ತಾರೆ. ಸ್ವಲ್ಪ ಯೋಚನೆ ಮಾಡಿ. ಅದಕ್ಕಿಂತ ಮುಂಚೆ ಕೋಪ ಮಾಡ್ಕೋತಾರೆ. ನಿಮ್ ಮೇಲ್ ನಂಬಿಕೆ ಇಟ್ಟು ನಿಮ್ ಮನೆ ಕಳ್ಸಿದ್ರೆ ನನ್ನ ಮಗಳನ್ನ ಹೀಗ ನೀವು ನೋಡ್ಕೊಳ್ಳೋದು ಅಂತ ಪ್ರಶ್ನೆ ಮಾಡ್ತಾರೆ. ಅವ್ರ ಪ್ರಶ್ನೆಗೆ ಏನು ಅಂತ ಉತ್ತರ ಕೊಡ್ತೀಯ ಅಂತ ಕೇಳು ರಾಜಲಕ್ಷ್ಮಿ. ಆದ್ರೆ ನಾವು ನಿಜ ಹೇಳ್ದೆ ಹೋದ್ರೆ ಅವ್ರಿಗೆ ನಮ್ಮೇಲಿದ್ದ ನಂಬಿಕೆ ಹೊರಟೋಗುತ್ತಲ್ವರಿ? ನಿಜ ನಿಜ ಹೇಳ್ದೇನೆ ಆದ್ಯನ ಮನೆಗೆ ಕರ್ಕೊಂಡು ಬಂದಿದ್ದಾಳೆ. ಈ ಮನೆಗೆ ಬಂದ ಮೇಲೆ ನನಗೆ ನಿಜ ಗೊತ್ತಾಗಿತ್ತು. ನಿಮ್ಮಮ್ಮ ಈಗ ನಿಜದ ಬಗ್ಗೆ ಮಾತಾಡ್ತಿದ್ದಾಳೆ. ನಿಜನ ಮುಚ್ಚಿಡಕ್ಕೆ ನಿಮ್ಮಮ್ಮಂಗೆ ಗೊತ್ತಿರೋ ಹಾಗೆ ನನಗೆ ಗೊತ್ತಿಲ್ಲ ಅಂತ ಹೇಳು ರಾಜಲಕ್ಷ್ಮಿ. ಆದ್ಯ ಚೇತರಿಸ್ಕೊಳ್ಳೋವರೆಗೂ ಯಾವುದೇ ಅವಸರದ ನಿರ್ಧಾರ ತಗೋಬೇಡ ಅಂತ ಹೇಳು. ಅಮ್ಮ, ಆದ್ಯಂಗೆ ಗುಣ ಆಗೋವರೆಗೂ ಸುಮ್ಮನೆ ಇರಮ್ಮ. ಅಲ್ಲಿವರೆಗೂ ಸ್ವಲ್ಪ ಧೈರ್ಯ
ಯಾಕೋ ಸೇಡ್ ತೀರಿಸ್ಕೊತಿದ್ಯಾ? ಯಾಕೋ ಅಟ್ಯಾಕ್ ಮಾಡಿದೆ? ಲ್ಯಾಬಲ್ಲಿ ಯಾಕೆ ರೇಪ್ ಅಟೆಂಪ್ಟ್ ಮಾಡಿದೆ? ನಾನು ನಿನಗೆ ಏನ್ ದ್ರೋಹ ಮಾಡಿದ್ದೇನೋ? ನೀನ್ ಯಾರು ಅಂತ ಗೊತ್ತಾದ್ರೆ ನಿನ್ನ ನಾನು ಸುಮ್ಮನೆ ಬಿಡಲ್ಲ. ಏನಾಯ್ತಮ್ಮ? ಬೇಡ, ನನ್ನ ಹತ್ರ ಯಾರು ಬರ್ಬೇಡಿ, ಹೊರಟೋಗಿ. ನನ್ ಮುಖ ಯಾರು ನೋಡ್ಬೇಡಿ. ಅದ್ಯಾ, ಇವಾಗ ಏನಾಯ್ತಮ್ಮ? ಇನ್ನೇನಾಗ್ಬೇಕಾಗಿತ್ತು? ಮುಖ ಮಾತ್ರ ಸುಟ್ಟಿಲ್ಲ, ಆದ್ರೆ ಸುಟ್ಟಿರೋ ಈ ಗಾಯದಿಂದ ನನ್ ಮುಖನ ಹೇಗ್ ತೋರಿಸ್ಲಿ? ನೋಡಾದ್ಯಾ, ನಿನಗೇನು ಆಗಿಲ್ಲ ಅದ್ಯಾ. ಸ್ವಲ್ಪ ಕುತ್ತಿಗೆಲ್ ಗಾಯ ಆಗಿದೆ ಅಷ್ಟೇ, ಬೇಗ ವಾಸಿ ಆಗ್ಬಿಡುತ್ತೆ. ನೋಡು, ನೀನು ಮೊದಲಿನ ಹಾಗೇನೆ ಹುಷಾರಾಗಿ ಕಾಲೇಜ್ಗೆ ಹೋಗ್ತೀಯಾ, ಸಂತೋಷವಾಗಿರ್ತೀಯಮ್ಮ. ನಾನು ಹೇಗ್ ಸಂತೋಷವಾಗಿರ್ಲಿ? ಈಗ ಈ ವಿಷಯ ಕಾಲೇಜಲ್ಲಿ ಎಲ್ರಿಗೂ ಗೊತ್ತಾಗಿರುತ್ತೆ. ಕಾಲೇಜ್ಗೆ ಯಾವ ಮುಖ ಇಟ್ಕೊಂಡು ಹೋಗೋದು? ಹೋಗಲ್ಲ, ಕಾಲೇಜ್ಗೆ ಅಲ್ಲ, ನಾನು ಎಲ್ಲಿಗೂ ಹೋಗಲ್ಲ. ಇಲ್ಲೇ ಇರ್ತೀನಿ, ಇದೇ ರೂಮಲ್ಲಿ ಇರ್ತೀನಿ. ಹೊರಟೋಗಿ, ಇಲ್ಲಿಂದ ಎಲ್ರೂ ಹೊರಟೋಗಿ. ಆದ್ಯಾ, ಆದ್ಯಾ, ನೀನ್ ನನಗೆ ಎಷ್ಟೋ ಸಲ ಹೆಲ್ಪ್ ಮಾಡಿದ್ಯಾ. ನಾನು ಕೂಡ ನಿನ್ ಮಾತನ್ನ ಎಷ್ಟೋ ಸಲ ಕೇಳಿದ್ದೀನಿ. ಇವಾಗ ಒಂದೇ ಒಂದ್ಸಲ ನನ್ ಮಾತು ಕೇಳು ಆದ್ಯಾ. ಸ್ವಲ್ಪ ದಿನ ಸಮಾಧಾನವಾಗಿರು, ಎಲ್ಲ ಸರಿ ಹೋಗ್ಬಿಡತ್ತೆ. ಪ್ಲೀಸ್ ಆದ್ಯಾ, ನನ್ ಮಾತು ಕೇಳು. ಪ್ಲೀಸ್, ದಯವಿಟ್ಟು ಹೋಗಿ, ಹೊರಟೋಗಿ. ಆದ್ಯಾ, ಅಮ್ಮ ನೀವ್ ಹೋಗಿ, ನಾನು ನೋಡ್ಕೊತೀನಿ. ಹೋಗಿ ಅಮ್ಮ. ಮಾವ, ನೀನು ಹೋಗು. ಅಪ್ಪ, ಮಜ್ಜಿಗೆ. ನಿಮ್ಮಮ್ಮ ಊಟ ಮಾಡಿದ್ಲಾ? ಇನ್ನೂ ಇಲ್ಲ ಅಪ್ಪ. ಬಾ ನನ್ ಜೊತೆ.